ಈ ಹೆಂಗಸನ್ನ ಮೊದಲು ಮನೆಯಿಂದ ಹೊರಗಾಕು, ಇಲ್ಲ ಅಂದರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗಲೇಬೇಕು. ಅಬ್ಬಬ್ಬಾ, ಎಷ್ಟು ಜೋರಾಗಿ ಕಿರ್ಚಿದ್ಲಲ್ವೇ ಆ ಮಗು. ಯಾರು ಅಂತ ಅಂದ್ಕೊಂಡ್ರಾ? ಬನ್ನಿ ಸ್ನೇಹಿತರೆ, ಇವತ್ತಿಂದ ಒಂದು ಹೊಸ ಕಥೆಯನ್ನು ಆಲಿಸೋಣ. ನನ್ನ ಸ್ವರಚಿತ ಕತೆ ಶೀರ್ಷಿಕೆ ಮೇಘ. ಏನಾಗುತ್ತೆ ಮುಂದೆ ನೀವೇ ಆಲಿಸಿ. ಶೀರ್ಷಿಕೆ ಮೇಘ. ಅಂದು ಅರುಣಳಿಗೆ ಮನಸ್ಸಿಗೆ ಬಹಳ ಬೇಜಾರಾಗಿತ್ತು. ಕಾರಣ, ಬೆಳಿಗ್ಗೆ ಬೆಳಿಗ್ಗೆ ಮಗಳು ಮೇಘನ ಹೇಳಿದ ಮಾತಿನಿಂದ ಒಂದು ರೀತಿಯಲ್ಲಿ ದೊಡ್ಡ ಹೊಡೆತವೇ ಬಿದ್ದಂಗಾಗಿತ್ತು. ಬೆಳಿಗ್ಗೆ ಹಾಲು ತಿಂಡಿ ಅಂತ ಎಲ್ಲವನ್ನು ಒಪ್ಪವಾಗಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಮಕ್ಕಳನ್ನು ತಿಂಡಿ ತಿನ್ನಲು ಕೂಗಿ ಕರೆದಾಗ ಮನು ಓಡೋಡಿ ಬಂದು ಚೇರ್ನಲ್ಲಿ ಕೂತು, ಅಮ್ಮ ಇವತ್ತೇನು ಸ್ಪೆಷಲ್ ಎನ್ನುತ್ತಾ ತನ್ನ ತಟ್ಟೆಯನ್ನು ನೋಡಿದಾಗ ಹೊಗೆ ಆಡುತ್ತಿದ್ದ ಬಿಸಿ ಬಿಸಿ ಇಡ್ಲಿ, ಸಾಂಬಾರ್ ಹಾಗೂ ಚಟ್ನಿ ಜೊತೆಗೆ ವಡಾ ಸಹ ಇತ್ತು. ಮನು ಫುಲ್ ಜೋಶ್ನಿಂದ, ಅಮ್ಮ ಇವತ್ತೆಲ್ಲ ನನ್ನ ಫೇವ್ರೆಟ್ ರೆಸಿಪಿ ಮಾಡಿದೀಯಾ ಎನ್ನುತ್ತಾ ಖುಷಿಯಿಂದ ತಿನ್ನತೊಡಗಿದನು. ಮೇಘ, ಎಷ್ಟೊತ್ತು? ತಿಂಡಿ ಆರೋಗ್ತಾ ಇದೆ, ಬೇಗ ಬಾರಮ್ಮ ಎಂದರು. ಅಷ್ಟರಲ್ಲಿ ಒಳಗಿನಿಂದ ಹೊರಗೆ ಬಂದ ಮೇಘ ತಟ್ಟೆಯಲ್ಲಿದ್ದ ತಿಂಡಿ ನೋಡಿ ಅಮ್ಮ ಅಮ್ಮ ಎಂದು ಒಂದೇ ಉಸಿರಿಗೆ ಜೋರಾಗಿ ಕಿರ್ಚಿದ್ಲು. ಅಡುಗೆ ಮನೆಯಲ್ಲಿ ಕೆಲಸದಲ್ಲಿದ್ದ ಅರುಣ ಏನಾಯಿತೋ ಎಂದು ಓಡಿ ಹೊರಗೆ ಬಂದಳು. ಮೇಘ ಉರಿ ಉರಿಯಾಗಿ, ಅಮ್ಮ ನನಗೆ ಇಡ್ಲಿ ಇಷ್ಟ ಇಲ್ಲ ಅಂತ ಎಷ್ಟು ಸರ್ತಿ ಹೇಳಿ, ಅದನ್ನೇ ಮಾಡ್ತೀಯ. ಇರು, ಇವತ್ತು ಪಪ್ಪ ಬರಲಿ, ನಿನಗೆ ಹಬ್ಬ ಮಾಡಿಸ್ತೀನಿ ಎಂದು ದುರು ದುರು ನೋಡ್ತಾ ತಿಂಡಿನೂ ತಿಂದೆ ಹಾಗೆ ಹೋಗ್ಬಿಟ್ಲು. ಅರುಣಳಿಗೆ ಇಷ್ಟು ಚಿಕ್ಕ ಹುಡುಗಿ ಅದ್ಯಾಕೆ ಅಷ್ಟೊಂದು ಕೋಪ ತಾಳಿದ್ಲು ತನ್ನ ಮೇಲೆ, ತಿಂಡಿ ಸಹ ತಿನ್ನದೆ ಹೋದಳಲ್ಲ ಎಂದು ಪೇಚಾಡಿಕೊಂಡಳು. ಅಂದು ಶ್ರೀ ಬಂದಾಗ ಸಾಕಷ್ಟು ತಡವಾಗಿತ್ತು. ಉಶ್ಯಪ್ಪ ಅಂತ ಕೂತು ಶೂ ಸಾಕ್ಸ್ ತೆಗೆಯೋಷ್ಟರಲ್ಲಿ ಅದೆಲ್ಲಿದ್ಲೋ ಮೇಘ ಒಳ್ಳೆ ಗಾಳಿಯಂತೆ ಬಂದವಳೆ ಜೋರಾಗಿ ಅಳಲು ಶುರುವಿಟ್ಟಳು. ಶ್ರೀ, ಅಯ್ಯೋ ಯಾಕಮ್ಮ ಪುಟ್ಟ, ಏನಾಯಿತು ಎಂದಾಗ, ಮತ್ತೆ ನೀನು ಯಾಕೆ ಅಮ್ಮನ ಮದುವೆ ಅದೇ? ಛೀ, ಒಂದು ಅಡುಗೆ ಸರಿ ಮಾಡಲ್ಲ, ತಿಂಡಿ ನೆಟ್ಟಿಗೆ ಬರಲ್ಲ, ಏನಂತ ಮದುವೆ ಆದ್ಯಪ್ಪ ಎಂಬ ಪ್ರಶ್ನೆ. ಅದು ತಾನು ಪುಟ್ಟವಳು, ಏನೂ ಅರಿಯದವಳು ಎಂದುಕೊಂಡಿದ್ದ ಮಗಳಿಂದ ತುಂಬ ಶಾಕ್ ಆಯಿತು ಶ್ರೀಗೆ. ಏನು ಮಾತನಾಡಬೇಕು ಅಂತ ತೋಚಲೇ ಇಲ್ಲ. ಸುಮ್ಮನೆ ಗರಬಡಿದವನ ಹಾಗೆ ಕುಳಿತು ಬಿಟ್ಟ. ಅಷ್ಟರಲ್ಲಿ ಮಗಳ ಜೋರಾದ ಧ್ವನಿ ಶ್ರೀನನ್ನ ಎಚ್ಚರಿಸಿ ವಾಸ್ತವಕ್ಕೆ ತಂದಿತು. ಅಪ್ಪ, ನಾನೇನು ಹೇಳಿದೆ ಅಂತ ಕೇಳಿಸ್ತಾ? ಶ್ರೀ ಬೆ 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 ಆ ಆ ಕೇಳಿಸ್ತು ಎಂದು ಅಸ್ಪಷ್ಟವಾಗಿ ತೊದಲಿದಾಗ, ನಿಜವಾಗಿ ಕೇಳಿಸ್ಕೊಂಡ್ಯಾ ಎಂದು ಮತ್ತೆ ಪ್ರಶ್ನಿಸಿದಾಗ ನಿರುತ್ತರನಾದನು. ಅಸಹಾಯಕ ದೃಷ್ಟಿಯಿಂದ ಮಗಳನ್ನು ನೋಡಿದ ಮೇಘ, ಅಪ್ಪ ನೀನು ಕೇಳಿಸ್ಕೊಂಡ್ಯೋ ಇಲ್ವೋ ಅದೆಲ್ಲ ನನಗೆ ಬೇಕಿಲ್ಲ. ಈಗ ಒಂದು ಇತ್ಯರ್ಥ ಆಗಬೇಕು. ಈ ಮನೇಲಿ ನಾನಿರಬೇಕು, ಇಲ್ಲ ಆ ಹೆಂಗಸಿರಬೇಕು ಅಷ್ಟೇ. ನಮ್ಮಿಬ್ಬರಲ್ಲಿ ಯಾರು ಬೇಕೋ ಬೇಗ ಅವರನ್ನು ಆಯ್ಕೆ ಮಾಡ್ಕೊ ಎಂದು ನಿಷ್ಠುರವಾಗಿ ಹೇಳಿದವಳೆ ದಡಕ್ಕನೆ ಎದ್ದು ತನ್ನ ರೂಮಿಗೆ ಹೋಗಿ ಜೋರಾಗಿ ಬಾಗಿಲು ಹಾಕಿಕೊಂಡಳು. ಅರುಣ ಮಗಳ ಜೋರಾದ ಧ್ವನಿಯನ್ನು ಕೇಳಿ ಓಡಿ ಬಂದಿದ್ದಳು. ಮೇಘಳ ಭಯಂಕರ ಅವತಾರ ದಿಗ್ಮೂಢಳನ್ನಾಗಿಸಿತ್ತವಳನ್ನು. ಶ್ರೀ ಮಗಳು ಹೋದ ಕಡೆಗೆ ನೋಡುತ್ತಾ ಇದ್ದವನು ಅರುಣ ನಿಂತಿರುವುದು ನೋಡಿ, ಅರು, ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ಕೊಡ್ತೀಯಾ, ಯಾಕೋ ತುಂಬ ತಲೆನೋವು ಎಂದವನೇ ಹೆಂಡತಿಯ ಪ್ರತ್ಯುತ್ತರಕ್ಕೂ ಕಾಯದೆ ರೂಮಿಗೆ ನಡೆದನು. ಅರುಣ ಅಭಯಾಡುವ ಕಾಪಿ ಮಾಡಿಕೊಂಡು ರೂಮಿಗೆ ಬಂದಾಗ ಶ್ರೀ ತಲೆ ಮೇಲೆ ಕೈಯಿಟ್ಟು ಸೀಲಿಂಗ್ ನೋಡ್ತಾ ಇದ್ದವನು ಅರುಣಳ ಕಾಫಿಯ ಘಮಕ್ಕೆ ಎದ್ದು ಕೂತನು. ಯಾವ ಮಾತನ್ನೂ ಆಡದೆ ಸುಮ್ಮನೆ ಮೌನವಾಗಿ ನಿಂತಿದ್ದ ಪತ್ನಿಯನ್ನು ಹತ್ತಿರ ಕರೆದು ಕುಳ್ಳಿರಿಸಿದನು. ಅರು, ಇವತ್ತೇನಾಯಿತು? ನಮ್ಮ ಮೇಘ ಹೀಗೆ ಕಾಡ್ತಾ ಇದ್ದಾಳೆ ಎಂದು ಅರುಣಳ ಮುಖವನ್ನು ದಿಟ್ಟಿಸಿದನು. ಆಗ ಉಕ್ಕಿ ಬರುವ ಅಳುವನ್ನು ತಡೆಯುತ್ತಾ ಬೆಳಿಗ್ಗೆಯಿಂದ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿ ಒಮ್ಮೆ ದೀರ್ಘ ಉಸಿರೆಳೆದಳು ಅರುಣ. ಶ್ರೀ, ಇಲ್ಲ, ಎಂದೂ ಈ ರೀತಿ ವಿಚಿತ್ರವಾಗಿ ವರ್ತಿಸದ ನಮ್ಮ ಮಗಳು ಇವತ್ತಿಷ್ಟು ಕೆಟ್ಟಾಗಿ ನಡೆದುಕೊಂಡ್ಲೆಂದ್ರೆ ಬೇರೇನೋ ಬಲವಾದ ಕಾರಣ ಇರಲೇಬೇಕು. ಇರಲಿ, ನಿಧಾನವಾಗಿ ತಿಳಿಯೋಣ, ತಕ್ಕ ಪರಿಹಾರ ಕಂಡುಕೊಳ್ಳೋಣ. ಈಗ ಚಿಂತಿಸಬೇಕಾಗಿಲ್ಲ. ಮನು ಎಲ್ಲಿ, ಏನು ಮಾಡ್ತಾ ಇದ್ದಾನೆ
ಅವನು ಅಕ್ಕನ ರೌದ್ರಾವತಾರಕ್ಕೆ ಹೆದರಿ ಗಾಬರಿಯಾಗಿ ಮಲಗಿ ನಿದ್ರಿಸ್ತಿದ್ದಾನೆ ಎಂದಳು. ಹೋಗ್ಲಿ ಬಿಡು, ಈಗ ನಾನು ಸ್ವಲ್ಪ ಹೊತ್ತು ಮಲಗುವೆ, ನೀನು ಬೇಕಾದರೆ ವಿಶ್ರಮಿಸು ಎಂದು ಮಗ್ಗುಲಾದನು ಶ್ರೀ. ನೋಡಿದ್ರ ಸ್ನೇಹಿತರೆ, ಈ ಹೊಸ ಕತೆ ಹೇಗಿದೆ, ಆರಂಭ ಏನನ್ನಿಸ್ತು, ಮೇಘ ಯಾಕೆ ಈ ಥರ ಆಡ್ತಾ ಇದ್ದಾಳೆ, ನಿಮ್ಗೇನಾದರೂ ಗೊತ್ತಾಯ್ತಾ, ಮುಂದೇನಾಗ್ಬೋದು, ಇದೆಲ್ಲ ಪ್ರಶ್ನೆಗಳು. ಮತ್ತು ನಿಮ್ದೇನೇ ಪ್ರಶ್ನೆ ಇದ್ದರೂ ನನಗೆ ಕಮೆಂಟಲ್ಲಿ ಕೇಳಿ, ಉತ್ತರಿಸೋಕ್ಕೆ ಪ್ರಯತ್ನ ಪಡೋಣ. ಮುಂದಿನ ಭಾಗ ನಾಳೆ. ನಾನು ಅನಿತಾ ನಿಮ್ಮ ಪ್ರಶ್ನೆಗಳ ನಿರೀಕ್ಷೆಯಲ್ಲಿ. ನಾನು ಅನಿತಾ. ನಮಸ್ತೆ.